ವೀಕ್ಷಕರೇ, ತುಮಕೂರು ಕಾಂಗ್ರೆಸ್ನಲ್ಲೊಬ್ಬ ವ್ಯಕ್ತಿ ಫಕೀರನಂತೆ ಸದಾ ಸಾರ್ವಜನಿಕ ಜೀವನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದನ್ನು ಬಹುತೇಕ ಮಂದಿ ಕಂಡಿದ್ದಾರೆ. ಇಲ್ಲಿ ಫಕೀರ ಅನ್ನೋದು ಬಡತನ, ದರಿದ್ರತನ ಅನ್ನೋ ಅರ್ಥ ಸೂಚಿಸುತ್ತದೆ. ಜೊತೆಗೆ ಎಲ್ಲ ಸಂಬಂಧ ಆಸ್ತಿಯನ್ನು ತ್ಯಜಿಸಿ ಬಡತನದಲ್ಲೇ ದೇವರ ಆರಾಧನೆಯಲ್ಲಿ ತೊಡಗಿರುವ ಇಟ್ಸ್ ಲೈಕ್ ಭಿಕ್ಷುಕ ಎಂಬ ಅರ್ಥವೂ ಬರುತ್ತೆ. ಈ ವ್ಯಕ್ತಿಯ ನಡೆ ಕೂಡ ಅದೇ ಅರ್ಥದಲ್ಲಿ ಕಂಡು ಬರ್ತಾ ಇದೆ. ಆ ವ್ಯಕ್ತಿಯನ್ನು ನೀವೊಮ್ಮೆ ನೋಡಿರ್ತೀರಾ, ಅಷ್ಟೇ ಯಾಕೆ ಮಾತಾಡಿಸಿರಲೂಬಹುದು ಅಲ್ವಾ? ಅವರೇ ಕಣ್ರಿ ಹಾಲಪ್ಪ, ಮುರಳೀಧರ ಹಾಲಪ್ಪ ಅನ್ನೋ ವ್ಯಕ್ತಿ. ಕಳೆದ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿ ಪಕ್ಷಕ್ಕಾಗಿ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ದುಡಿತಾ ಬರ್ತಾ ಇದ್ದಾರೆ. ಅವ್ರ ಜೊತೆ ರಾಜಕಾರಣ ಶುರು ಮಾಡಿದ ನಯನ ಮೋಟಮ್ಮ ಸೇರಿದಂತೆ ಅನೇಕರು ಶಾಸಕರುಗಳಾಗಿದ್ದಾರೆ, ಕೆಲವರು ಸಚಿವರುಗಳು ಆಗಿದ್ದಾರೆ. ಬಟ್ ಹಾಲಪ್ಪ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದು ಬಿಟ್ಟರೆ ಕಳೆದ ಸಂಸತ್ ಚುನಾವಣೆ ವೇಳೆ ಪಾರ್ಲಿಮೆಂಟ್ಗೆ ಟ್ರೈ ಮಾಡಿದರು. ಪಕ್ಷ ಇವರಿಗೆ ಮನ್ನಣೆ ನೀಡಲಿಲ್ಲ. ಹಾಲಪ್ಪ ಮೊದಲೇ ನಾ ಹೇಳಿದಂತೆ ಪ್ರಜಾಪ್ರಭುತ್ವ ಅನ್ನೋ ದೇಗುಲದಲ್ಲಿ ಭಗವಂತನ ಅಂದರೆ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಜನ ಯಾವಾಗ ಅಧಿಕಾರ ಅನ್ನೋ ಭಿಕ್ಷೆ ನೀಡ್ತಾರೋ ಮತ್ತಷ್ಟು ಅವ್ರ ಸೇವೆ ಮಾಡೋಣ ಅನ್ನೋ ನಂಬಿಕೆಯಲ್ಲಿ ತನ್ನೆಲ್ಲ ಸಕಲ ವೈಯಕ್ತಿಕ ಸೌಭಾಗ್ಯಗಳನ್ನು ಕಳ್ಕೊಂಡು ಜನರ ಸೇವೆಗೆ ನಿಂತಿದ್ದಾರೆ. ಅಧಿಕಾರ ಅನ್ನೋದು ಜನ ನೀಡುವ ಭಿಕ್ಷೆ, ಅದನ್ನು ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡುವ ಇರಾದೆ ಇವರಲ್ಲಿ ಕಂಡು ಬರ್ತಾ ಇದೆ. ಡೆಮಾಕ್ರಸಿಯಲ್ಲಿ ಪ್ರಜೆಯೇ ಸಾರ್ವಭೌಮ, ಅದಕ್ಕೆ ಅವರನ್ನು ಫಕೀರ ಅಂದಿದ್ದು. ಪ್ರಜಾಪ್ರಭುತ್ವ ಅನ್ನೋ ಜನರ ದೇಗುಲದಲ್ಲಿ ಅವರು ಸೇವೆ ಮಾಡ್ತಾ ಇದ್ರೂ ಅಧಿಕಾರ ಸಿಗದ ದರಿದ್ರತನ ಅನುಭವಿಸ್ತಾ ಇದ್ದಾರೆ. ಇನ್ನು ಭವಿಷ್ಯದಲ್ಲಿ ಬೇರೆ ಯಾವುದಾದ್ರೂ ಅವಕಾಶ ಸಿಗಬಹುದೇನೋ ಅನ್ನೋ ಆಶಾಭಾವನೆ ಇಟ್ಕೊಂಡು ತಮ್ಮ ಕೆಲಸ ತಾವು ಮಾಡ್ತಾ ಬರ್ತಾ ಇದ್ದಾರೆ. ರೈತ ಪರ ಹೋರಾಟಗಳಲ್ಲಿ ಕಾಣಿಸ್ಕೊಳ್ತಾರೆ, ಕನ್ನಡದ ವಿಚಾರ ಬಂದರೆ ಕಾಣಿಸ್ಕೊಳ್ತಾರೆ, ಪಕ್ಷ ಸಂಘಟನೆ ಅಂದರೆ ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾರೆ, ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಕೆಲಸ ಮಾಡ್ತಾರೆ, ಮಹಿಳೆಯರು ಮಕ್ಕಳು ಯಾರೇ ಅವ್ರ ಮನೆ ಕಡೆ ಹೋದರೆ ತಮಗಾಗೋ ಮಟ್ಟಿನ ಸಹಕಾರ ನೀಡುತ್ತಾ ತಮ್ಮನ್ನು ತಾವು ಸಂಪೂರ್ಣ ಜನರ ನಡುವೆ ತೊಡಗಿಸಿಕೊಳ್ತಾರೆ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ಅಂದರೆ ಮದುವೆ, ನಾಮಕರಣ, ಇನ್ನಿತರ ಯಾವುದೇ ಇರಲಿ, ಇನ್ವೈಟ್ ಮಾಡಿದರೆ ಅವೆಲ್ಲವನ್ನು ಅಟೆಂಡ್ ಮಾಡ್ತಾರೆ. ಅವ್ರ ಮನೆ ಬಳಿ ಕಳೆದ 4-5 ವರ್ಷಗಳಿಂದ ಯಾವ ಜನಪ್ರತಿನಿಧಿ ಮನೆ ಮುಂದೆ ಅಷ್ಟು ಜನ ಸೇರ್ತಾರೋ ಇಲ್ವಾ, ಇವ್ರ ಮನೆ ಮುಂದೆ ತುಂಬಿರ್ತಾರೆ. ಬಂದವರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ, ಒಂದು ಟೀ ಕಾಫಿ, ಕೆಲ ಸಂದರ್ಭಗಳಲ್ಲಿ ಟಿಫಿನ್ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಇವರ ಈ ಕೆಲಸ ಕಂಡ ಅವ್ರ ಮನೆಯವರು ಕೂಡ ಎಷ್ಟು ಮಾಡಿದ್ರು ಅಷ್ಟೇ, ಈ ಉಸಾಬರಿ ಯಾಕೆ ಅನ್ನೋ ಬೇಸರದ ಮಾತಾಡಿದರು. ಅದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ತಮ್ಮ ಕಾಯಕ ನಿಷ್ಠೆ, ಪಕ್ಷ ನಿಷ್ಠೆಯ ಕೆಲಸ ಮುಂದುವರಿಸಿದ್ದಾರೆ. ಇದ್ಯಾವುದು ಉತ್ಪ್ರೇಕ್ಷೆಯ ಮಾತಲ್ಲ. ಇತ್ತೀಚೆಗೆ ಅವ್ರ ಮನೆ ಬಳಿ ಹೋಗಿದ್ದ ನನ್ನ ಕಣ್ಣಿಗೆ ಕಂಡ ಕೆಲವು ಘಟನೆ ನಿಮ್ಮ ಮುಂದೆ ಇಡ್ತೇನೆ, ನೀವೇ ನೋಡಿಬಿಡಿ. ಎಲ್ಲಿಗೆ ಬಂದಿದ್ದೀರಾ? ಏನು ಉದ್ದೇಶ? ಯಾರ ಹತ್ರ ಬಂದಿದ್ದೀರಾ? ಮುರಳೀಧರ ಹಾಲಪ್ಪ ಏನಾಗಿದ್ದಾರೆ ಸರ್? ಮುದ್ದೇನಹಳ್ಳಿ ಅದು ಹೋರಾಟ ಅಲ್ಲ, ಅವರೇನು ಐಟಿ ಟೈಪು ಎತ್ತಿನವಳೆ ಈಗ ಜಾಬ್ ಸಿಗುತ್ತೆ ಅನ್ನೋ ಪ್ರಾವಿಷನ್ ಐತಿ. ಯಾರಿಗಾದ್ರು ಸಿಕ್ಕಿದೆಯಾ? ಅದು ಸಿಕ್ಕಿರೋರು ಹೇಳಿದ್ರು, ಅದಕ್ಕೆ ಬಂದು. ಓಕೆ, ಏನು ಓದಿದ್ದೀರಾ? BC ಮಂದಿ ಅವರಣ್ಣ ನಾಳೆ ನಿಮ್ಮ ಹೆಸರಣ್ಣ? ಸಚಿನ್. ಈಗ ಹಾಲಪ್ಪ ಅವರು MP ಎಲ್ಲ MLA ಎಲ್ಲ, ಹಾಂ, ನೀವು ನೌಕರಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಂದ್ರಿ. ಹೌದು. ಏನು ವಿಶ್ವಾಸ ಅವ್ರ ಮೇಲೆ? ನಂಬಿಕೆ ಉಳಿಸ್ಕೊಂಡಿದ್ದಾರೆ 2 ವರ್ಷ. ನಿಮ್ಗೆ ಯಾರು ಹೇಳಿದರು? ನಮ್ಮ ಚಿಕ್ಕಪ್ಪ ಅವರು ಸ್ವಲ್ಪ ಮೆಸೇಜ್ ಸರ್. ಎಲ್ಲರ ಮೊನ್ನೆ ಒಂದು 10 ಲಕ್ಷ 15 ಲಕ್ಷ ಮಾಡಿದ್ರು. ನಾಟಕ
ಹನುಮಂತರ ಎಲ್ಲಿಂದ ಬಂದಿರಿ ಸರ್? ಸರ್ ಪಾವಗಡೆಯಿಂದ. ಎಲ್ಲಿಗೆ ಬಂದ್ರಿ, ಯಾಕೆ ಬಂದಿದ್ರಿ? ಸರ್ ಮುರಳೀಧರ ಹಾಲಪ್ಪ ಸರ್ನ 3ನೇ ತಾರೀಕು ಮುಂದಿನ 9ನೇ ತಾರೀಕು ನಮ್ಮೂರಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಸಾರ್ನ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀವಿ ಸರ್. ಸರ್, ಈಗ ಮುರಳೀಧರ ಹಾಲಪ್ಪ ಏನು ರಾಜಕಾರಣಿನ ಏನೀಗ? ರಾಜಕಾರಣಿ ಎಲ್ಲ ಜನಾಂಗಕ್ಕೂ ಬೇಕಾದಂಥವ್ರು, ಎಲ್ಲ ಜನಾಂಗಕ್ಕೂ ಒಂದು ನ್ಯಾಯ ಕೊಡುವಂಥ ವ್ಯಕ್ತಿ ಇದೆ ಸರ್. ಅಲ್ಲ, ಈಗ ಅವ್ರು MP ಎಲ್ಲ MLA ಎಲ್ಲ MP MLA ಇದ್ದರೂ ಸಹ ನಾವು ಅಲ್ಲಿ ಹೋಗಲ್ಲ ಸರ್. ಇವರು ನಾವು ಯಾರು ಸರ್ಕಾರದ ಏನೇ ಕೆಲಸ ಇರಲಿ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಇರಲಿ, ಎಲ್ರಿಗೂ ನ್ಯಾಯ ಕೊಡಿಸೋ ಒಂದು ನಂಬಿಕೆ ಅವ್ರ ಮೇಲೆ ಇರೋದ್ರಿಂದ ಇಲ್ಲಿ ತುಂಬ ಜನ ಬರ್ತಾರೆ ಸರ್. ನೀವು ಕಂಡಂಗೆ ಇಲ್ಲಿ ಯಾವ್ಯಾವ ಥರದ ಜನ ಬಂದಿದ್ದಾರೆ ಸರ್? ಸರ್ ಎಲ್ಲ ಕಮ್ಯುನಿಟಿ, ನಾವಿವಾಗ ಒಕ್ಕಲಿಗರಾಗಿ ನಮ್ಮ ಅಲ್ಲ, ಸಮುದಾಯ ಅಲ್ಲ, ನಮ್ಮ ಮುಸಲ್ಮಾನ್ ಸಮಾಜದವರು ಅವ್ರ ಜನ ಸಮಸ್ಯೆ ಬಂದಿದ್ದರು, ಮತ್ತು ಇನ್ನು ವಿದ್ಯಾರ್ಥಿಗಳು ಬಂದಿದ್ದರು, ಆಮೇಲೆ ಎಲ್ಲ ರೀತಿ ರೈತರು ಬಂದಿದ್ದರು, ಎಲ್ಲ ರೀತಿ ಜನಾಂಗ ಸ್ವಾಮೀಜಿಗಳು ಬಂದಿದ್ದರು, ಎಲ್ಲ ರೀತಿ ಜನನೂ ನಾವಿಲ್ಲಿ ನೋಡಿದ್ವಿ ಸರ್. ಅಲ್ಲ, ಈಗ ಹಾಲಪ್ಪ ಅವರಿಗೆ ಯಾವ ಸ್ಥಾನಮಾನಗಳಿಲ್ಲ, ಜನ ಯಾರನ್ನೂ ಅವ್ರನ್ನ ಹೆಂಗೆ ಗೆಲ್ಲಿಸಿಲ್ಲ, MP ಮಾಡಿಲ್ಲ, MLA ಮಾಡಿಲ್ಲ, MLC ಮಾಡಿಲ್ಲ, ಏನೂ ಇಲ್ಲ. ಅವರು ಇಷ್ಟೊಂದು ಕೆಲಸಗಳು ಮಾಡೋಕ್ಕೆ ಸಾಧ್ಯನಾ ಸರ್? ಸಾಧ್ಯ ಅನ್ನೋದಕ್ಕಿಂತ ಮಾಡಿಕೊಟ್ಟಿರೋದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ. ನಮಗೆಲ್ಲ ನಾವೇನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಏನು ಕೇಳಿದ್ರು ಅವರು ನಮಗೆ ಈ ಹಿಂದೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ನಂಬಿಕೆ ಇದೆ. ನಮ್ಗೆ ಯಾವುದೇ ರಾಜಕಾರಣಿ, ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ ನಮಗೆ ಯಾರು ಭವಿಷ್ಯದಲ್ಲಿ ಹಿಂಗೆಲ್ಲ ಅನುಕೂಲ ಪಡ್ಕೊಂಡವ್ರು ಅವ್ರಿಗೊಂದು ಅವಕಾಶ ಕೊಡೋಕ್ಕೆ ಏನಾರ ಪ್ರಯತ್ನ ಮಾಡ್ತಾರ ಅಂತ ಅವಕಾಶ ಮಾಡಿಕೊಟ್ಟು ಸಮಾಜ ಅವಕಾಶ ಸಿಗುತ್ತೆ, ಅವ್ರಿಗೆ ಒಂದು ಅವಕಾಶ ಕೊಟ್ಟು ಒಳ್ಳೆ ಸಮಾಜ ಕಟ್ಬೋದು ಸರ್. ಕಟ್ಬೋದು, ನಂಬಿಕೆ ಇದೆ ಸರ್. ಅಲ್ಲ, ಕೆಲವರು ಹಾಲಪ್ಪ ಅಂದರೆ ಅವ್ರೇನು ಮಾಡೋಕ್ಕಾಗತ್ತೆ? ಇಲ್ಲಿ ಬಂದು ದಿನ ಬರ್ತಕ್ಕಂಥ ಜನಗಳು ನೋಡಿದ್ರೆ ಸಾಕ್ಷಿ ಯಾಕೆ ಬರ್ತಾರೆ, ಬರ್ತಾರ. ಒಬ್ಬ ಸಚಿವರ ಮನೆ ಮುಂದೆ ಎಷ್ಟೊಂದು ಜನ ಇರಲ್ಲ, ಆದ್ರೆ ಅಷ್ಟೊಂದು ಜನ ಇರ್ತಾರೆ, ಅಷ್ಟು ಸಹಾಯ ಪಡಿತಾ ಇದ್ದಾರೆ. ಅಂದರೆ ಸಹಾಯ ಮಾಡೋ ಗುಣ ಇರೋ ಕಡೆ ಜಾಸ್ತಿ ಜನ ಹೋಗ್ತಾ ಇರ್ತಾರೆ. ಒಬ್ಬ ರಾಜಕಾರಣಿಗಿಂತ ಸಹಾಯ ಮಾಡೋ ಗುಣ ಇರಬೇಕು. ಆ ಗುಣಕ್ಕೋಸ್ಕರ ಜನ ಇಲ್ಲಿ ಸುಮಾರು ಜನ, ಸಾವಿರಾರು ಜನ ಡೈಲಿ ಇರ್ತಾರೆ. ಒಂದೇ ದಿವಸ ಅಲ್ಲ, ಡೈಲಿ ಇರ್ತಾ ಇದ್ದಾರಲ್ವ. ಆ ಗುಣ ಹಾಲಪ್ಪರಲ್ಲಿದೆ. ಹೌದು, 100ಕ್ಕೆ 100 ಇದೆ. ಅಲ್ಲ, ಬಂದಂಥವ್ರಿಗೆ ನೋಡಿ ತಿಂಡಿ ವ್ಯವಸ್ಥೆ ಮಾಡಿಸಿರ್ತಾರೆ, ಪ್ರತಿಯೊಂದು ಇದೆ. ಈಗ ಕೆಲವು ರಾಜಕಾರಣಿಗಳು ಹೋದ್ರೆ ಮನೆ ಹತ್ರ ಸಿಗಲ್ಲ. ಇವರು ಟೈಮ್ ಕೊಟ್ಟು ಇಂಥ ಟೈಮ್ ಬಿರ್ದಿ ಬರ್ರಿ ಅಂತೇಳಿ ಅವ್ರ ಸಮಸ್ಯೆಗಳನ್ನ ಆಲಿಸಿ ಸಮಾಧಾನವಾಗಿ ಈಗ ಎಲ್ಲ 100 ಜನಕ್ಕೂ ಅನುಕೂಲ ಮಾಡದಿದ್ರೆ 100 ಜನ ಬಂದಿರಾಗ 25% ಆದ್ರೂ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಅನುಕೂಲ ಆಗಿರೋದಕ್ಕೆ ಜನ ಬರ್ತಾರೆ. ಮುಂದೆ ಏನಾಗಬೇಕು ಅಂತ ಆಸೆ ಪಡ್ತೀರಿ ಸರ್? ಇನ್ನೂ ಸರ್ಕಾರದಲ್ಲಿ ಒಳ್ಳೆ ಹುದ್ದೆ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಜನಗಳಿಗೆ ಸಹಾಯ ಆಗ್ತೈತೆ ಅಂತ ನಮ್ಮೆಲ್ಲರ ಸಮಾಜದ ಎಲ್ಲ ಶೋಷಿತ ವ್ಯಕ್ತಿಗಳಿಗೂ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಒಳ್ಳೆ ಸಮಾಜ. ಇವರು ಬೇರೆ ಥರ ರಾಜಕಾರಣಿಗಳಲ್ಲ, ಬತ್ಸದಿ ರಾಜಕಾರಣಿ ಇದ್ದಂಗೆ ಇವರು. ಸರ್ಕಾರ ಕೂಡ ಅವ್ರನ್ನ ಬಳಸ್ಕೊಂತ ಬಿಟ್ಟರೆ ಅವ್ರಿಗೆ ಒಂದು ಒಳ್ಳೆ ಅಧಿಕಾರ ಕೊಡಬೇಕು ಎಂಬುದು ಎಲ್ಲ ಇಲ್ಲಿ ಬರ್ತಕ್ಕಂಥದ್ದು ಅದು ಒತ್ತಾಸೆ ಆಗಿದೆ. ಅಲ್ಲ, ಈಗ ರೈತರು ಪರವಾಗಿರ್ತಾರೆ, ಮಹಿಳೆಯರು ಪರವಾಗಿರ್ತಾರೆ, ಇಲ್ಲಿ ಸ್ವಾಮೀಜಿಗಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಎಲ್ಲ ವರ್ಗದ ಜನ ಬರ್ತಾರೆ. ಇಂಥವ್ರಿಗೊಂದು ಅವಕಾಶ ಸಿಕ್ಕರೆ ಇನ್ನೊಂದಷ್ಟು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಅದೇ ಎಲ್ಲ ಅಭಿಪ್ರಾಯ ಅದೇ. ಈಗ ಏನು ಕೆಲಸ ಮಾಡ್ತಾ ಇದ್ರೆ ಅದರ 10 ಪಟ್ಟು ಜಾಸ್ತಿ ಮಾಡ್ತಾರೆ, ಜನಗಳಿಗೆ ಅನುಕೂಲ ಆಗುತ್ತೆ. ಸರ್, ಇನ್ನು ಕೆಲವರು ರಾಜಕಾರಣಿಗಳು ಅವ್ರನ್ನ ವ್ಯಂಗ್ಯ ಮಾಡ್ತಾರೆ. ಏನಂತ, ಹಾಲಪ್ಪ ಏನು ಮಾಡಿಬಿಡ್ತಾರೆ, ಹಾಲಪ್ಪ ಯಾರು, ಹಿಂಗೆಲ್ಲ ಹೇಳ್ತಾರೆ. ಆಯ್ತು, ಅವ್ರಿಗೆ ಏನಂದ್ರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಹಾಲಪ್ಪ ಯಾರು, ಅವ್ರು ಏನು ಮಾಡ್ತಾರೆ ಅಂತಂದು. ಅಲ್ಲ, ಹಾಲಪ್ಪರು ಯಾರು, ಏನು ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಬಂದು ಕಣ್ಣಾರೆ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರ ಮನೆ ಮುಂದೆ ಎಷ್ಟು ಜನ ಇರ್ತಾರೆ, ಇಲ್ಲಿ ಎಷ್ಟು ಜನ ಇರ್ತಾರೆ ಅಂತ. ಆಗ ಅವರೇನೆ ತುಲನೆ ಮಾಡ್ಕೋಬೋದು. ಅವ್ರ ಮಾತು ಅವರೇನೆ ನೋಡ್ಕೊಬೋದು. ಜಿಲ್ಲಾ ನಾಯಕರು ಅಂತ ಹೇಳಿದರೆ ಎಲ್ಲ ಮುಖ್ಯಮಂತ್ರಿಗಳ ಹತ್ರನೋ ಪ್ರಧಾನಮಂತ್ರಿ ಹತ್ರನೋ ಚೆನ್ನಾಗಿರೋರನ್ನ ಜಿಲ್ಲಾ ನಾಯಕರು ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಕಾರ ಜಿಲ್ಲಾ ನಾಯಕರು ಅಂದರೆ ಜಿಲ್ಲೆಯ ಎಲ್ಲ ತಾಲೂಕಿನ, ಎಲ್ಲ ಹಳ್ಳಿಯ, ಎಲ್ಲ ಶೋಷಿತ ವರ್ಗದ ಜನಗಳ ಬಾಯಿನಲ್ಲಿ ಇರ್ತಕ್ಕಂಥವ್ರು. ಇವರು ಅವ್ರನ್ನ ಹೆಸರು ಕರೆಯೋಂಥದ್ದು ಇದಾರಲ್ಲ, ಅವರು ನಿಜವಾದ ಜಿಲ್ಲಾ ನಾಯಕರು. ಎಲ್ಲ ನೀವೇನು ಪಾರ್ಲಿಮೆಂಟಿಗೆ ಕಳಿಸ್ಬೇಕು ಅಂತೀರಾ, ವಿಧಾನಸೌಧ ಕಳಿಸ್ಬೇಕು ಅಂತೀರಾ? ವಿಧಾನಸೌಧಕ್ಕೆ ಹೋದ್ರೆ ಒಳ್ಳೇದು. ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತಿದ್ರು. ಅಲ್ಲ, ಅವಕಾಶ ಸಿಗಲಿಲ್ಲ. ಅವಕಾಶ ವಿಧಾನಸೌಧಕ್ಕೆ ಹೋದ್ರೇ ಒಳ್ಳೆ ಮಂತ್ರಿಗಿಂತ ಒಳ್ಳೆ ಕೌಶಲ್ಯಾಭಿವೃದ್ಧಿ ನಿಗಮದ ಚೇರ್ಮನ್ ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದರು. ಸರ್ಕಾರ ಕೂಡ ಅವ್ರನ್ನ ಚೆನ್ನಾಗಿ ಗುರುತಿಸಿತ್ತು ಅವಾಗ. ಈಗ ಯಾಕೋ ಅವ್ರನ್ನ ಸ್ವಲ್ಪ ಗುರುತಿಸಿಲ್ಲ. ಅಂದರೆ ಇಲ್ಲಿನ ಅಲ್ಲ, ಅವರು ಸುಮಾರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ.
ಅವಕಾಶಗಳು ಸಿಕ್ಕಿಲ್ಲ ಅಂತ ಏನು ಬೇಸರ ಮಾಡ್ಕೊಳ್ಳೋದು ಇನ್ನು ಇಲ್ಲ ಇಲ್ಲ ಎಲ್ಲ ಅವ್ರು ಇನ್ನು ಸೇವೆ ಜಾಸ್ತಿ ಮಾಡ್ತಾವ್ರ. ಇನ್ನೂ ಜಾಸ್ತಿ ಮಾಡ್ತಾರೆ. ಸರ್ ಸರ್ಕಾರ ಇದೆ ಅಂತ ನಾವು ಇಲ್ಲಿ ಕೆಲಸಕ್ಕೆ ಬರ್ತಿಲ್ಲ ಸರ್. ಮುರಳೀಧರ್ ಹಾಲಪ್ಪ ಸರ್ ಇದ್ದಾರೆ ಅಂತ ಗೊತ್ತಿದೆ ಸರ್. ಸರ್ಕಾರ ಯಾವುದಾದ್ರು ಇದೆ ನಮ್ಗೆ ಅದು ಬೇಕಾಗಿಲ್ಲ. ಅಲ್ಲ ಹಾಲಪ್ಪನ ಸ್ಕಿಲ್ ಹೇಗೆ ಅಂತ. ಅದು ಯಾವ ಸ್ಕಿಲ್ಲಲ್ಲಿ ಅಂದರೆ ಎಲ್ಲ ಅಧಿಕಾರಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರು ಒಳ್ಳೆಯ ರೀತಿ ನಡವಳಿಕೆ ಇರೋದ್ರಿಂದ ಈಗಿನ ಯುವ ಜನತೆಗೆ ಸರಿಯಾಗಿ ಸ್ಪಂದಿಸಿ ಯುವ ಜನತೆಗೆ ಹೆಚ್ಚಿಗೆನೇ ಮಹತ್ವ ಕೊಟ್ಟು ಕೆಲಸ ಮಾಡ್ತಾವ್ರೆ. ಮುಂದಿನ ಭವಿಷ್ಯ ಅಂದರೆ ಇನ್ನು ದೇಶದಲ್ಲಿರ್ಬೋದು ನಮ್ಮ ಇನ್ನು ಮುಂದಿನ 20 ವರ್ಷಕ್ಕೆ ಏನಾಗಬೇಕು ಅನ್ನೋದು ಈಗಲೇ ಯೋಚನೆ ಮಾಡೋಂಥ ಶಕ್ತಿ ಅವರೆಲ್ಲ ಇದೆ. ನೀವೆಲ್ಲ ಏನು ವಿಶ್ ಮಾಡ್ತೀರ ಅವ್ರಿಗೆ? ಅವ್ರಿಗೆ ಇನ್ನೂ ಅವ್ರ ಫ್ಯಾಮಿಲಿಗೆ ಹೋಗಲಿ ಅಂತ ನಾವು ಉತ್ತುಂಗ ಅಧಿಕಾರ ಆರೋಗ್ಯ ಎಲ್ಲ ಚೆನ್ನಾಗಿದ್ದು ಇನ್ನೂ ಒಳ್ಳೆಯ ಅಧಿಕಾರ ಸಿಗಲಿ ಅಂತೇಳಿ ನಾವು ಬಯಸ್ತೀವಿ. ಇವರು ತಲೆಗೂ ಬಣ್ಣ ಹಾಕಲ್ಲ, ಅವ್ರ ಮಾತಲ್ಲೂ ಕೂಡ ಬಣ್ಣ ಬಣ್ಣದ ಮಾತುಗಳು ಕಂಡು ಬರಲ್ಲ. ತನಗಾಗುವಷ್ಟರ ಮಟ್ಟಿಗೆ ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಜನ ಹಾಗೂ ಅವ್ರ ಪಕ್ಷ ಅದ್ಯಾವಾಗ ಇವರ ನಿಷ್ಠೆಯನ್ನು ಗುರುತಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಟಿಕೆಟ್ ಕೊಡಿ. ಹಾಲಪ್ಪ ಪರ ಬ್ಯಾಟಿಂಗ್ ಯಾಕೆ ಹಾಲಪ್ಪ ಯಾಕೆ ಟಿಕೆಟ್ ಕೊಡಬೇಕು? ಒಬ್ರು ಮಾತಾಡಿ. ರೈತರೊಂದಿಗೆ 5 ವರ್ಷದಿಂದ ಸಂವಾದ ಮಾಡಿದ್ದಾರೆ. ಆಮೇಲೆ 10 ವರ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅದರಿಂದ ಅವ್ರಿಗೆ ಟಿಕೆಟ್ ಕೊಡಬೇಕು. ಅವ್ರಿಗೆ ಟಿಕೆಟ್ ಕೊಟ್ರೆ ಖಂಡಿತವಾಗಿ ಗೆಲ್ತಾರೆ. ಈಗ ತಾನೇ ಬರ್ತಕ್ಕಂಥ ಬಿಜೆಪಿ ಇರ್ತಕ್ಕಂಥ ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೊಟ್ರೆ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ. ಅದರಿಂದ ನಾವು ಹಾಲಪ್ಪರ ಬ್ಯಾಟಿಂಗ್ ಮಾಡ್ತೀವಿ. ಎಲ್ಲಿಂದ ಬಂದ್ರಿ ಸರ್? ನಮ್ದು ನಿಟ್ಟೂರು ಎಲ್ಲ ರೈತ ನಾಯಕರೆಲ್ಲ ಹಾಲಪ್ಪನ ಪರ. ಹಾಲಪ್ಪರ ಪರ ಸರ್. ರಿಪೋರ್ಟ್ ಬೆಳಗೆರೆ ನ್ಯೂಸ್.